ಎಸ್ ಹಾಯ್ ಹಲೋ ನಮಸ್ತೆ. ಆತ್ಮೀಯ ಎಲ್ಲ CTET ಆಸ್ಪಿರೆಂಟ್ಗಳಿಗೆ ನಮಸ್ಕಾರ. ನಾವು ಈಗಾಗಲೇ ಪ್ರಿವಿಯಸ್ ಕ್ಲಾಸ್ನಲ್ಲಿ ಪ್ರಮುಖವಾದ 6ನೇ ತರಗತಿಯ 6th NCERTಯ ಅಂತಂದರೆ CBSE ಸಿಲೆಬಸ್ನಲ್ಲಿ ಬರುವಂತಹ ಪ್ರಮುಖ 5 ಚಾಪ್ಟರ್ಗಳನ್ನು ನೋಡಿದ್ವಿ. ಈಗ 6ನೇ ಚಾಪ್ಟರ್ ಏನಿದೆ ನೋಡಿ, ಇಂಡಿಯಾ ಅದುವೇ ಭಾರತ ಅಂತಂದ್ರೆ ಇದು ಇಂಗ್ಲೀಷ್ನಲ್ಲಿ ಏನಿದೆ ಅಂತಂದ್ರೆ ಇಂಡಿಯಾ ಏನಿದೆ ನೋಡಿ, ಇಂಡಿಯಾ ದ್ಯಾಟ್ ಈಸ್ ಭಾರತ. ಹಾಗಾದ್ರೆ ಸರ ಹಿಂಗ್ಯಾಕೆ ಕೊಟ್ರಿ ಅಂತ ನೋಡಬೇಕು. ಹಾಗಾದ್ರೆ ಇಂಡಿಯಾ ಅಂತಂದ್ರೆ ಏನಂತಂದ್ರೆ ಅದೇ ಭಾರತ ಅಂತಂದಂಗ. ಹಾಗಾದ್ರೆ ಈ ಕ್ಲಾಸ್ನಲ್ಲಿ ಭಾರತ ಅಂತ ಕರೆಯಲು ಇರುವಂಥ ಪುರಾವೆಗಳು ಏನದಾವು, ದ ರೀಸನ್ಸ್, ದ ಮೇನ್ಲಿ ರೀಸನ್ಸ್ ಯಾಕೆ ಅದನ್ನು ನಾವು ಭಾರತ ಅಂತ ಕರೆದು ಅಂತ ನೋಡ್ಕೋಬೇಕಾಗ್ತೈತಿ. ನೋಡಿ, ಅರಬಿಂದೋ ಅವ್ರು ಏನು ಹೇಳ್ತಾರೆ ನೋಡಿ, ಭಾರತದಲ್ಲಿ ಅನೇಕ ಪ್ರಾಚೀನ ಕಾಲದಲ್ಲಿಯೇ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಏಕತೆಯನ್ನು ಸಂಪೂರ್ಣವಾಗಿ ಸಾಧಿಸಿತ್ತು. ಹಿಮಾಲಯ ಮತ್ತು 2 ಸಮುದ್ರಗಳ ನಡುವಿನ ಎಲ್ಲ ಮಾನವ ಕುಲದ ಮಹೋನ್ನತಿ ಜೀವನದ ವಿಷಯವೇ ಭಾರತವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ನೋಡ್ಕೋಬೇಕಂತಂದ್ರೆ, ಭಾರತ ಅಥವಾ ಇಂಡಿಯಾ ಅಂತ ಕರೆಯಲು ಮೇನ್ ರೀಸನ್ಸ್ ಏನು ಮತ್ತು ಎನ್ಸಿಯನ್ ಪೀರಿಯಡ್ನಲ್ಲಿ ಏನೇನಂತೆ ಕರೀತಾ ಇದ್ರು ಅದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬರಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿ, ಇಂದಿನ ತರಗತಿಯನ್ನು ನೋಡ್ತಾ ಹೋಗೋಣ ನಾವು. ನೋಡಿ, ಮೊದಲನೇದಾಗಿ ಏನು ನೋಡ್ಕೋಬೇಕಂತಂದ್ರೆ, ಇಲ್ಲಿ ಭಾರತವನ್ನು ನಾವು ಹೇಗೆ ಅರ್ಥೈಸುತ್ತೇವೆ, ಹೌ ಡು ವಿ ಡಿಫೈನ್ ಇಂಡಿಯಾ, ಹೌ ಡು ವಿ ಡಿಫೈನ್ ಅಂತಂದ್ರೆ ಏನ್ರಿ, ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅಂತಂದಂಗ. ಪ್ರಾಚೀನ ಭಾರತದ ಹೆಸರುಗಳು, ಹಾಗಾದ್ರೆ ಪ್ರಾಚೀನ ಭಾರತ ಅಂತಂದಾಗ ಎನ್ಸಿಯಂಟ್ ಇಂಡಿಯಾ ಅಂತ ಕರಿತೀವಿ. ವಾಟ್ ಆರ್ ದ ನೇಮ್ಸ್ ಅಥವಾ ವಾಟ್ ವರ್ ದ ಎನ್ಸಿಯಂಟ್ ನೇಮ್ಸ್ ಫಾರ್ ಇಂಡಿಯಾ ಅಂತೇಳಿ ಈ ಕ್ಲಾಸ್ನಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದ್ರೆ, ಭಾರತ ಅಂದ್ರೆ ಏನು, ಅದರ ಪ್ರಾಚೀನ ಹೆಸರುಗಳು. ಇಲ್ಲಿ ನೋಡಿ, 1 ಮಾರ್ಕ್ ಕ್ವಶನ್ ಇಲ್ಲಿ ಆಗೇ ಆಗುತ್ತೆ, 1 ಮಾರ್ಕ್ ಕ್ವಶನ್ನು. ಅದಕ್ಕೋಸ್ಕರ ನೀವು ಇದನ್ನು ಕ್ಲಾಸನ್ನು ಭಾಳಷ್ಟು ಚೆನ್ನಾಗಿ ವೀಕ್ಷಣೆ ಮಾಡಿದ್ರಿ ಅಂತಂದ್ರೆ ವಿ ವಿಲ್ ಬಿ ಡಿಫೈನ್ ದ ಮೇನ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ಇಂಡಿಯಾ ಆಸ್ ವೆಲ್ ಆಸ್ ಭಾರತ ಮತ್ತು ಇಂಡಿಯಾ ಅಂತ ಕರೆದಿದ್ರಲ್ಲಿ ಏನಷ್ಟು ಡಿಫ್ರೆನ್ಸ್ ಇದೆ, ಯಾಕೆ ಕರೆದಿದ್ದಾರೋ ಅನ್ನೋದು ತಿಳಿತೈತಿ. ಮತ್ತು ಇಟ್ ವಿಲ್ ಬಿ ದ ಯೂಸ್ಫುಲ್ ಆಫ್ ಯುವರ್ ಎಕ್ಸಾಮಿನೇಷನ್, ನಿಮ್ಮ ಎಕ್ಸಾಮಿನೇಷನ್ಗೆ ಭಾಳಷ್ಟು ಯೂಸ್ಫುಲ್ ಆಗ್ತೈತಿ. ದ್ಯಾಟ್ ಈಸ್ ವೈ ವಿ ವಿಲ್ ಸ್ಟಾರ್ಟ್ ದಿಸ್ ಟಾಪಿಕ್. ನೋಡಿ, ಇಲ್ಲಿ ಹಿಂದ್ಕುಷ್ ಹಿಮಾಲಯ ಅಂತೇಳಿದೆ ನೋಡಿ, ಹಿಂದ್ಕುಷ್ ಪರ್ವತಗಳು. ಹಿಂದ್ಕುಷ್ ಪರ್ವತ ಈಸ್ ಕಾಲ್ಡ್ ಏನಂತಂದಾಗ, ಇದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂತಂದ್ರೆ, ಇದರ ಮುಂದುವರಿದ ಭಾಗವನ್ನೇ ನಾವು ದಾಳಿಕೋರರ ಮಾರ್ಗ ಅಂತ ಕರಿತಾ ಇದ್ವಿ. ದಾಳಿಕೋರರ ಮಾರ್ಗ, ಕಣಿವೆ ಮಾರ್ಗ ಅಂತ ಕರಿತಾ ಇದ್ವಿ. ಆ ಪರ್ವತಗಳು ಹಿಮಾಲಯನ್ ಮೌಂಟೇನ್ಸ್, ಹಿಮಾಲಯನ್ ರೀಸನ್ಸ್ ಇಲ್ಲೆಲ್ಲ ಕಂಡು ಬರ್ತಾವು. ಇದಿಷ್ಟನ್ನು ಇಲ್ಲಿ ನೋಡಿ, ಭಾಳಷ್ಟು ರಿವರ್ಗಳು ಫ್ಲೋ ಆಗ್ತಾ ಬರ್ತಾ ಇದ್ದಾವೆ. ಇಲ್ಲಿ ನದಿಗಳ ಹರಿವಿಕೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಿಗ್ತೈತಿ. ಇಲ್ಲಿ ಅರೇಬಿಯನ್ ಸಿ ಎಲ್ಲಿದೆ, ಬೇ ಆಫ್ ಬೆಂಗಾಲ್ ಎಲ್ಲಿದೆ, ಅದರೊಂದಿಗೆ ಶ್ರೀಲಂಕಾ, ಇಲ್ಲಿ ಇರುವಂಥ ಪಾಕ್ ಜಲಸಂಧಿ, ಪಾಕ್ ಗಲ್ಫ್ ಅಂತ ಕರಿತೀವಿ. ಹಾಗಾದ್ರೆ ಗಲ್ಫ್ ಅಂತಂದ್ರೆ ಏನು, ಈಗಾಗಲೇ ಅದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ನೋಡಿ, ಜಸ್ಟ್ ಇಲ್ಲಿ ಏನು ನೋಡ್ಬೇಕಂತಂದ್ರೆ, ನಾವು ಭಾರತಕ್ಕೆ ಇಂಡಿಯಾ ಭಾರತ ಏನಿತರ ಅರ್ಥ, ಇತರ ಬಗ್ಗೆ ಎಲ್ಲ ನೋಡ್ತಾ ಬರಬೇಕು. ನೋಡಿ, ಇಲ್ಲಿ ನಿಮಗೇನಾಗಬೇಕಂತಂದ್ರೆ ಕ್ವಶನ್ ಎಲ್ಲಿಂದ ಬರ್ತೈತಿ ಅಂತ ಗೊತ್ತಾಗಬೇಕು. ಕ್ವಶನ್ ಎಲ್ಲಿಂದ ಬರ್ತೈತಿ ಅನ್ನೋದು ತಿಳಿತಂತಂದ್ರೆ ನೀವು ಏನು ಮಾಡ್ಕೋಬೋದು, ಅದನ್ನು ನೋಡ್ತಾ ಬರ್ಬೋದು. ನೋಡಿ, ಭಾರತವನ್ನು ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಯಾಕೆ ಕರೆದ್ವಿ ಅಂತ ನೋಡ್ಕೋಬೇಕು. ನೋಡಿ, ಭಾರತವನ್ನು ಏನಂತ ಕರಿತಾ ಇದ್ದೀವಿ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತಾ ಇದ್ದೀವಿ. ವಿಶ್ವದ ಈ ಪ್ರದೇಶವು ಅನೇಕ ವಿಭಿನ್ನ ಹೆಸರುಗಳಿಂದ ಮತ್ತು ಬದಲಾಗುವ ಗಡಿಗಳನ್ನು ಹೊಂದಿದೆ. ನೋಡಿ, ಭಾರತವನ್ನು ಉಪಖಂಡ ಅಂತ ಕರೆದು, ಹಾಗಾದ್ರೆ ಇದು ಏನಂತಂದಾಗ ನೋಡಿ, ಭಾರತೀಯ ಉಪಖಂಡ ಎಂದು ಕರೆಯುವ ವಿಶ್ವದ ಈ ಪ್ರದೇಶ ಅನೇಕ ವಿಭಿನ್ನ ಹೆಸರುಗಳನ್ನು ಮತ್ತು ಬದಲಾಗುತ್ತಿರುವ ಗಡಿಗಳನ್ನು ಹೊಂದಿದೆ. ಅಂದ್ರೆ it had many different names and ಶಿಫ್ಟಿಂಗ್ ಬೌಂಡ್ರೀಸ್. ಶಿಫ್ಟಿಂಗ್ ಅಂತಂದ್ರೆ ಏನು, ಬದಲಾಗುತ್ತಿರುವ ಗಡಿಗಳನ್ನು ಹೊಂದಿದೆ ಮತ್ತು ಹೆಸರುಗಳನ್ನು ಹೊಂದಿದೆ. ನೋಡಿ,
ಭಾರತ ವಿಕಾಸನೆಯನ್ನು ಹೊಂದುತ್ತಾ ಬರ್ತಾ ಇದೆ. ಆ ಭಾರತಕ್ಕೆ ವಿವಿಧ ತರನಾಗಿ ಹೆಸರುಗಳನ್ನು ಇಡ್ತಾ ಬರ್ತಾ ಇದ್ದೀವಿ. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿನ ದೇಶವಾಸಿಗಳು, ದೇಶವಾಸಿ ಅಂತಂದ್ರೆ ಏನ್ರಿ? ಭಾರತ, ಆ ದೇಶದಲ್ಲಿರುವಂಥ ಜನ, ಪೀಪಲ್ಸ್, ಆ ಆ ದೇಶದಲ್ಲಿರುವಂಥ ಜನರನ್ನು ದೇಶವಾಸಿಗಳು ಮತ್ತು ಹೊರಗಿನ ಪ್ರವಾಸಿಗರು. ಹೊರಗಿನ ಪ್ರವಾಸಿಗರು ಅಂತಂದ್ರೆ ಏನು? ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ಬಂದಂಥ ವಿಸಿಟರ್ಸ್, ವಿಸಿಟರ್ಸ್ ವಿಸಿಟರ್ಸ್ ಅಂತ ಕರಿತೀವಿ ನೋಡಿ. ವಿಸಿಟರ್ಸ್ ಆಗಿರ್ಬೋದು, ಫಾರಿನರ್ಸ್ ಆಗಿರ್ಬೋದು, ಅವರೆಲ್ಲರೂ, ಈ ಎಲ್ಲರೂ ಕೂಡ ಏನು ಹೇರು ಅಂತ ನೋಡ್ಕೋಬೇಕು. ಯಾರ್ಯಾರು ಏನೇನಂತ ಕರೆದ್ರು ಅದರೊಂದಿಗೆ ಆ ಪ್ರವಾಸಿಗ ಗ್ರಂಥಗಳಲ್ಲಿ, ವಿದೇಶಿಯ ಪ್ರವಾಸಿಗ ಗ್ರಂಥಗಳಲ್ಲಿ, ಶಾಸನಗಳಲ್ಲಿ ನಮಗೆ ಯಾವ್ಯಾವ ರೀತಿ ಅವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾದರೆ ಏನಂತಂದಾಗಿಲ್ಲಿ ಟ್ರಾವೆಲರ್ಸ್ ಬಂದು ಏನು ಹೇರು. ಆಮೇಲೆ ಇನ್ಸ್ಕ್ರಿಪ್ಷನ್ನಲ್ಲಿ ಏನು ಮಾಹಿತಿ ಇದೆ? ಇನ್ಸ್ಕ್ರಿಪ್ಷನ್ ಅಂತಂದರೆ ಏನ್ರಿ? ಇನ್ಸ್ಕ್ರಿಪ್ಷನ್, ಇನ್ಸ್ಕ್ರಿಪ್ಷನ್ 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 ಮೀನ್ಸ್ ಶಾಸನಗಳು. ಹಾಗಾದರೆ ದೇಶವಾಸಿಗಳು ಅಂತಂದ್ರೆ ಒಂದು ಪ್ರದೇಶದಲ್ಲಿ ನೆಲೆಸಿರುವಂಥವರು. ಪೀಪಲ್ ಹೂ ಲೈವ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಹಾಗಾದರೆ ಜನ ಯಾರು? POEL, ಪೀಪಲ್ ಹೂ ಲೈವ್ ಇನ್ ಅ, ಯಾವ ಪ್ಲೇಸ್ ಅಂತ ಹೇಳತ್ತಾರ್ರಿ? ಪರ್ಟಿಕ್ಯುಲರ್. ಇದ್ರ ಬಗ್ಗೆ ನೋಡ್ಕೋಬೇಕು ನೀವು. ಪರ್ಟಿಕ್ಯುಲರ್ ಪ್ಲೇಸ್. ಯಾವ ಪ್ರದೇಶದಲ್ಲಿ ಆ ಜನ ಇದ್ದಾರೆ ಅವರಿಗೆ ನಾವು ಏನಂತ ಕರಿತೀವಿ? ದೇಶವಾಸಿಗಳು ಅಂತೇ ಕರಿತೀವಿ. ನೋಡಿ, ಭಾರತೀಯರು ಭಾರತಕ್ಕೆ ಹೇಗೆ ಹೆಸರಿಟ್ರು? ಹಾಗಾದರೆ ಇಂಡಿಯನ್ಸ್ನ ಹೆಂಗೆ ಹೆಸರಿಟ್ರು? ಹೌ ಇಂಡಿಯನ್ಸ್ ನೇಮ್ಡ್ ಇಂಡಿಯಾ. ಹಾಗಾದರೆ ಇಲ್ಲಿ ಹೌ ಇಂಡಿಯನ್ಸ್ ನೇಮ್ಡ್ ಇಂಡಿಯಾ, ಭಾರತೀಯರು ಭಾರತಕ್ಕೆ ಹೆಂಗೆ ಹೆಸರಿಟ್ರು ಅಂತ ನೋಡ್ಕೋಬೇಕು. ನೋಡಿ, ನೀವು CTET ಓದ್ತಾ ಇದ್ದೀರಿ, ನೀವು CTET ಓದ್ತಾ ಇದ್ದೀರಿ ಅಂತಂದ್ರೆ ಲಕ್ಷ ಕೊಟ್ಟು ಲೈನ್ ಟು ಲೈನ್ ಓದಿ, ಲೈನ್ ಟು ಲೈನ್ ಕ್ವಶನ್ ಆಗ್ತೈತಿ. ಲೈನ್ ಟು ಲೈನ್ ಓದಬೇಕು, ಲೈನ್ ಟು ಲೈನ್ ಕ್ವಶನ್ ಆಗ್ತೈತಿ. ನೋಡಿ, ಋಗ್ವೇದ ಅಂತ ಕರಿತೀವಿ. ವೇದಗಳಲ್ಲಿ ಅತ್ಯಂತ ಹಳೆಯ ವೇದ, ಓಲ್ಡೆಸ್ಟ್ ವೇದ ಅಂತ ಕರಿಬೋದು, ಫಸ್ಟ್ ವೇದ ಅಂತ ಕರಿಬೋದು. ಋಗ್ವೇದ ಅನ್ನುವಂಥದ್ದು ಭಾರತದ ಅತ್ಯಂತ ಪ್ರಾಚೀನ ಗ್ರಂಥ. ಇದನ್ನು ನೆನಪಿಡಿ, ಇದನ್ನು ಕ್ವಶನ್ನು ಆಗುವಂಥ ಸಂಭವನೀಯತೆ ಇರ್ತೈತಿ. ದ ಋಗ್ವೇದ ಈಸ್ ಇಂಡಿಯಾಸ್ ಮೋಸ್ಟ್ ಎನ್ಸಿಯಂಟ್ ಟೆಕ್ಸ್ಟ್. ಅತ್ಯಂತ ಹಳೆಯ ವೇದ ಯಾವುದು ಅಂತ ಕೇಳ್ಬೋದು? ಋಗ್ವೇದ. ನೆನಪಿಡಬೇಕಾಗ್ತೈತಿ. ನಾವು ಅಧ್ಯಾಯ 7ರಲ್ಲಿ ನೋಡಿರುವಂತೆ ಅದು ಹಲವಾರು, ಹಾಗಾದರೆ ಇನ್ನೂ ಅಧ್ಯಾಯ 7 ಅಂತ ನೋಡಿಲ್ಲ, ಆದರೂ ಅವ್ರ ಹತ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರು. ನೋಡಿ, ನಾವು ಉಪಖಂಡ, ಇದು ಉಪಖಂಡ ವಾಯುವ್ಯ ಪ್ರದೇಶಕ್ಕೆ ಸಪ್ತ ಸಿಂಧವ ಎಂದು ಹೆಸರಿಸಿದೆ. ಸಪ್ತ ಸಿಂಧವ ಅಂತಂದ್ರೆ ಏನಂತಂದ್ರೆ, ಸಪ್ತ ಸಿಂಧವ ಅನ್ನುವಂಥ ಹೆಸರನ್ನು ಯಾವ್ದು ಹೇಳಿತ್ತು? ಋಗ್ವೇದ ಹೇಳಿತ್ತು. ಸ್ಟೇಟ್ಮೆಂಟ್ನಲ್ಲಿ ಕೇಳಬಹುದು, ಸಪ್ತ ಸಿಂಧವ ಎನ್ನುವಂಥ ಹೆಸರನ್ನು ಕೊಟ್ಟಿದ್ದು ಯಾವುದು ಅಂತಂದ್ರೆ ಋಗ್ವೇದ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಕೊಟ್ಟಿದ್ದು ಋಗ್ವೇದ ಅನ್ನೋದು ಕೊಟ್ಟಿತು. ಅಲ್ಲಿ 7 ನದಿಗಳ ಭೂಮಿ, 7 ರಿವರ್ಸ್, 7 ನದಿಗಳು, 7 ರಿವರ್ಸ್. ನೋಡಿ, ಇದರ ಅರ್ಥ ಏನಂತಂದ್ರೆ 7 ರಿವರ್ಸ್, 7 ನದಿಗಳು ಇತ್ತು. ನೋಡಿ, ಲ್ಯಾಂಡ್ ಆಫ್ ದ 7 ರಿವರ್ಸ್. ದ ವರ್ಡ್ ಸಿಂಧವ ಕಮ್ಸ್ ಫ್ರಮ್ ಸಿಂಧು. ನೋಡಿ, ಸಿಂಧವ ಹೋಗಿ ಏನಾಯಿತು? ನೋಡಿ, ಸಿಂಧವ, ಈ ಸಿಂಧವ ಎಂಬ ಪದ ಸಿಂಧು ಎಂಬ ಪದದಿಂದ ಬಂತು. ಹಾಗಾದರೆ ಸಿಂಧು ಅಂತ ಕರೆದಾಗ ನೋಡಿ, ನಾವು ಸಿಂಧು ನದಿಯ ದಂಡೆಯಲ್ಲಿ ಇದ್ವಿ, ಅದಕ್ಕೋಸ್ಕರ ನಾವು ಕರೆದ್ವಿ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅವರು. ನೋಡಿ, ಇಲ್ಲಿ ಹೇಳ್ತಾರೋ, ಇವು ಸಿಂಧು ನದಿಯನ್ನು ಸೂಚಿಸುತ್ತದೆ ಅಥವಾ ಕೆಲವೊಂದು ಸಾಮಾನ್ಯವಾಗಿ ನದಿಯನ್ನು ಸಹ ಸೂಚನೆಯನ್ನು ಮಾಡ್ತಾವು ಅಂತ ಹೇಳತ್ತಾರೋ. ವಿಚ್ ರೆಫರ್ಸ್ ಟು ದ ಇಂಡಸ್ ರಿವರ್. ಇಂಡಸ್ ರಿವರ್ ಇನ್ ದ ಸೆನ್ಸ್ ಸಿಂಧು ನದಿ ಅಂತ ನಂಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಪ್ರತಿಯೊಂದು ಯೂಸ್ಫುಲ್ ಆಗಿದೆ. ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೋಡಲೇಬೇಕಾಗುತ್ತೆ. ನೋಡಿಲ್ಲಿ, ಕಾಲಾಂತರದಲ್ಲಿ ಮುಂದುವರಿದಂತೆ ಭಾರತದ ಇತರೆ ಭಾಗಗಳ ಹೆಸರುಗಳು ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಾ ಬಂದು, ಟೈಮ್ ಮೂವ್ ಆದಂಗೆ ಏನಾಗಕೈತೆ ಅಂತಂದ್ರೆ, ವಿ ಸಿ ನೇಮ್ಸ್ ಆಫ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಭಾರತದ ಹೆಸರುಗಳನ್ನು ಬೇರೆ ಬೇರೆ ನಾವು ಲಿಟ್ರೇಚರ್ಗಳಲ್ಲಿ ನೋಡ್ತಾ ಬರ್ತಾ ಇದ್ದೀವಿ.
ದ ಮಹಾಭಾರತ ಭಾರತದ ಒಂದು ಅತ್ಯಂತ ಪ್ರಸಿದ್ಧ ಗ್ರಂಥ ನೋಡಿ. ಎಪಿಕ್ ಅಂತ ಕರಿತೀವಿ ನೋಡಿ, ದಿ ಎಪಿಕ್ ಅಂತ ಕರಿತೀವಿ, ದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಕ್ಸ್ಟ್. ಹಾಗಾದರೆ ಇಲ್ಲಿ ನಾವು ಇವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಒಂದು ರಾಮಾಯಣ ಆ್ಯಂಡ್ ಅನದರ್ ಒನ್ ಈಸ್ ಮಹಾಭಾರತ. ನೋಡಿ, ಒಂದು ರಾಮಾಯಣ, ಒಂದು ಮಹಾಭಾರತ. ಇಂಡಿಯಾಸ್ ಮೋಸ್ಟ್ ಫೇಮಸ್ ಇಂಡಿಯಾಸ್ ಮೋಸ್ಟ್ ಫೇಮಸ್ ಟೆಕ್ಸ್ಟ್. ನೋಡಿ, ಟೆಕ್ಸ್ಟ್ ಅಂತಂದರೆ ಏನು? ಗ್ರಂಥಗಳು. ಇಂಡಿಯಾಸ್ ಮೋಸ್ಟ್ ಫೇಮಸ್ ಟೆಕ್ಸ್ಟ್ ಯಾವುದಾಗಿತ್ತು? ಒಂದು ಮಹಾಭಾರತ, ಒಂದು ರಾಮಾಯಣ. ಅದರಲ್ಲಿ ಮಹಾಭಾರತದಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಜ್ಞಾನ ಸಂಪ್ರದಾಯಗಳು ಎಂಬ ವಿಷಯವನ್ನು ಓದ್ತೀವಿ. ಅಲ್ಲಿ ಭಾಳಷ್ಟು ಮಾಹಿತಿಯನ್ನು ಹೇಳ್ತೈತಿ. ಇದು ಕಾಶ್ಮೀರ, ಇಂದಿನ ಕಾಶ್ಮೀರ, ಹಳೇದು ಕಾಶ್ಮೀರ ಅಂತ ಹೇಳ್ತೈತಿ, ಇಂದಿನ ಕಾಶ್ಮೀರ. ಕುರುಕ್ಷೇತ್ರ ಎಲ್ಲೈತಿ ಅಂತಂದ್ರೆ ಹರಿಯಾಣ. ನೆನಪಿಡಿ, ಕುರುಕ್ಷೇತ್ರ ಲೊಕೇಟೆಡ್ ಎಲ್ಲಿ? ಹರಿಯಾಣದಲ್ಲೈತಿ ಕುರುಕ್ಷೇತ್ರ. ಮತ್ತು ಇಲ್ಲಿ ನೋಡಿ, ನಂತರದಲ್ಲಿ ವಂಗ ಅಂತಂದ್ರೆ ಏನು? ಬಂಗಾಳ, ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ ನೋಡಿ. ವೆಸ್ಟ್ ಬೆಂಗಾಲ್ ಅಂತಂದ್ರು ಒಂದೇ, ವಂಗ ಅಂತಂದ್ರು ಒಂದೇ. ಇದನ್ನ ಹೆಂಗೆ ನೆನ್ಪಿಡ್ಬೇಕು ನೀವು? ಕರಾವಳಿ ಅಂತ ತೆಗೆದುಕೊಂಡಾಗ ಬಂಗಾಳ ಕರಾವಳಿಗೆ ವಂಗ ಕರಾವಳಿ ಅಂತ ಕರಿತೀವಿ ನಾವು. ಕೋಸ್ಟಲ್ ಏರಿಯಾ ತೆಗೆದುಕೊಂಡಾಗ ಯಾವುದು? ಬಂಗಾಳದ ಕೋಸ್ಟಲ್ ಏರಿಯಾಗೆ ವಂಗ ಅಂತ ಕರಿತೀವಿ ನೋಡಿ. ಪ್ರಾಗ್ ಜ್ಯೋತಿಷ್ಯ ಏನು ಕೇಳ್ಬೋದು ಅಂತಂದ್ರೆ ಅವರು ಓಲ್ಡ್ ನೇಮ್ ಕೇಳ್ಬೋದು. ಆ್ಯಟ್ ಪ್ರೆಸೆಂಟ್ ಇಂದಿರುವಂಥದ್ದು, ಓಲ್ಡ್ ನೇಮ್ ಆ್ಯಂಡ್ ಪ್ರೆಸೆಂಟ್ ಇಂದಿರುವಂಥದ್ದು ಕೇಳ್ಬೋದು ನೇಮ್ಗಳನ್ನು. ಇದ್ರ ಬಗ್ಗೆ ನೋಡ್ಕೊಳ್ಳಿ. ಕಚ್, ಇಂದಿನ ಕಚ್, ಗುಜರಾತದ ಕಚ್ಚ. ಕೇರಳ ಅಂತಂದ್ರೆ ಹೆಚ್ಚು ಕಡಿಮೆ ಇಂದಿನ ಕೇರಳ ಪ್ರದೇಶ. ಇವೆಲ್ಲವೂ ಎಲ್ಲಿ ನಮಗೆ ಮಾಹಿತಿ ಸಿಗ್ತೈತೆ ನೋಡಿ? ಇವೆಲ್ಲವೂ ಸಿಗುವಂಥದ್ದು ಮಹಾಭಾರತ. ಎಷ್ಟು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಇಲ್ಲಿ? ನೀವು DSCRT ಬುಕ್ಕನ್ನು ಓದಿ ಇದನ್ನು ಬರಿತೀರಿ ಅಂತಂದ್ರೆ ಇಲ್ಲ, ಇದ್ರ ಬಗ್ಗೆ ಉಲ್ಲೇಖನೇ ಇಲ್ಲ. ನೀವು ಬುಕ್ಕನ್ನು ತೆಗೆದು ನೋಡಿ, ಇಲ್ಲಿ ಮಹಾಭಾರತದಲ್ಲಿ ಈ ಎಲ್ಲ ಪ್ಲೇಸ್ಗಳ ಬಗ್ಗೆ ಹೇಳಿದಾರಂತೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಯು ಮಸ್ಟ್ ರೀಡ್ ಯಾವ ಬುಕ್ ಅಂತಂದಾಗ NCERT. ಅದರ್ವೈಸ್ ಯು ವಾಚ್ ಮೈ ಕ್ಲಾಸ್ ಆಲ್ ಓಲ್ಡ್ ಕ್ಲಾಸ್ ಆ್ಯಂಡ್ ಅಪ್ಕಮಿಂಗ್ ಕ್ಲಾಸಸ್. ಯಾಕಂತಂದ್ರೆ ನಿಮಗಿಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗ್ತಾವೆ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಮೇನ್ ಬೇಸಿಕ್ ಥಿಂಗ್ಸ್. ನೀವು ಎಲ್ಲಿ ತಿಳ್ಕೊತೀರಿ ಅಂತಂದಾಗ ಒಂದು ಪುಸ್ತಕವನ್ನು ಓದಿ ತಿಳ್ಕೊತೀರಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ನೀವು ವಿಡಿಯೋನ ನೋಡಿದಾಗ ಗೊತ್ತಾಗ್ತೈತಿ. ಜಸ್ಟ್ ನೋಡ್ತಾ ಬರೋ ನೋಡಿ, ಇಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಬರತೈತೆ ಅಂತ ತಿಳ್ಕೊತೀನಿ. ಮಹಾಭಾರತದಲ್ಲಿ ಹಳೆಯ ಹೆಸರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ, ಅಲ್ಲಿ ಎಲ್ಲಿಯೂ ಕೂಡ ಭಾರತದ ಬಗ್ಗೆ ಮಾಹಿತಿ ಸಿಗಲಿಲ್ಲ ನಮಗೆ. ಅದಕ್ಕೆ ನೆಕ್ಸ್ಟ್ ನೋಡಿ, ಆದರೆ ಇಡೀ ಭಾರತ ಉಪಖಂಡಕ್ಕೆ ಒಂದು ಹೆಸರನ್ನು ನಾವು ಯಾವಾಗ ನೋಡುತ್ತೇವೆ? ನಿಮ್ಮ ತಲೆಯಲ್ಲೂ ಪ್ರಶ್ನೆ ಬಂತಲ್ಲ. ಈಗ ನಾವು ಮಹಾಭಾರತವನ್ನು ನೋಡಿದ್ವಿ, ಆ ಮಹಾಭಾರತದಲ್ಲಿ ಭಾರತ ಹೆಸರು ಉಲ್ಲೇಖ ಇಲ್ವಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡೋಣ. ಈಗ ನೋಡಿ, ಭಾರತೀಯ ಪಠ್ಯಗಳನ್ನು ದಿನಾಂಕೀಕರಿಸುವುದು ಕಷ್ಟವಾಗಿದ್ದರಿಂದ ಇದು ಉತ್ತರಿಸಲು ಸುಲಭದ ಪ್ರಶ್ನೆಯಲ್ಲ. ಹಾಗಾದ್ರೆ ನಮಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಹೆಂಗೆ ತಿಳಿಬೇಕು ಭಾರತ ಅನ್ನೋದು? ಅದಕ್ಕೆ ನೋಡಿ, ಮಹಾಭಾರತವು ಭರತ ವರ್ಷ ಮತ್ತು ಜಂಬೂದ್ವೀಪ ಪದಗಳನ್ನು ಬಳಸುತ್ತದೆ. ಮಹಾಭಾರತ ಅನ್ನುವಂಥದ್ದು ಏನೇನು ತಿಳಿಸ್ತೈತೆ ನೋಡಿ. ದ ಮಹಾಭಾರತ ಯೂಸಸ್ ದ ಟರ್ಮ್ಸ್ ಭರತ ವರ್ಷ ಆ್ಯಂಡ್ ಜಂಬೂದ್ವೀಪ. ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೈತಿ. ಭರತ ವರ್ಷ, ಜಂಬೂದ್ವೀಪ ಆ ಪದಗಳನ್ನು ಬಳಸ್ತೈತಿ. ವಿದ್ವಾಂಸರು, ಸ್ಕಾಲರ್ಸ್ ಸಾಮಾನ್ಯವಾಗಿ ಈ ಸುದೀರ್ಘ ಮಹಾಕಾವ್ಯವನ್ನು ಕ್ರಿಸ್ತಪೂರ್ವ ಕೆಲವು ಶತಮಾನಗಳಿಂದ ಬರೆಯಲಾಗಿದೆ ಎಂದು ಒಪ್ಪುತ್ತಾರೆ. ಹಾಗಾದ್ರೆ ಅರ್ಲಿ ಏಜ್ ಒಳಗೆ, ಅರ್ಲಿ ಪೀರಿಯಡ್ ನೋಡಿ, ಬಿಫೋರ್ ಕ್ರಿಸ್ತ ಎರಾ, BCEಯಲ್ಲಿ ಬರೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೆಲವೊಂದು ಸ್ಕಾಲರ್ಸನ್ನು ಕೊಡ್ತಾರೋ, ಅದನ್ನು ಅಗ್ರಿ ಮಾಡ್ತಾರೋ. ಹಾಗಾದ್ರೆ ಮೊದಲು ಒಂದು ಪದವನ್ನು ಕೊಟ್ಟಿದ್ದಾರೋ, ಭರತ ವರ್ಷ. ದ ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಭರತ ವರ್ಷ ಅಂತ ಕೊಟ್ಟಿದ್ದಾರೋ. ಉತ್ತರ ಉಪಖಂಡಕ್ಕೆ ಅನ್ವಯಿಸಿ ಹೇಳಿದಂತಿದೆ. ಹಾಗಾದರೆ ಇದು ಏನು ಹೇಳತೈತಿ ಅಂತಂದ್ರೆ, ಇದು ಯಾವ ಭಾಗವನ್ನು ಹೇಳ್ತಾ ಇದೆ ನೋಡಿ. ಕ್ಲಿಯರ್ಲಿ ಎಕ್ಸ್ಟೆಂಡೆಡ್ ಟು ದ
ಎಂಟೈರ್ ಸೌತ್ ಸಬ್ ಕಾಂಟಿನೆಂಟ್ ಬಗ್ಗೆ ಹೇಳತೈತಿ. ಅದ್ರೊಳಗೆ ಉಪಖಂಡ ಸಬ್ ಕಾಂಟಿನೆಂಟ್ ಬಗ್ಗೆ ಹೇಳತೈತಿ ನೋಡಿ. ಸಬ್ ಕಾಂಟಿನೆಂಟ್ ಬಗ್ಗೆ ಹೇಳುವಂಥದ್ದಾಗೈತಿ. ಹಾಗಾದ್ರೆ ಭಾರತ ಒಂದು ಉಪಖಂಡ ಯಾಕೆ ಕರೆದ್ರು ಅಂತ ನೋಡ್ಕೊತ ಬರಬೇಕು. ಇಲ್ಲಿ ನೋಡಿ, ಹಲವಾರು ನದಿಗಳು ಮತ್ತು ಹೆಸರುಗಳನ್ನು ಒಳಗೊಂಡ ಅರ್ಥವಿದೆ. ಭರತ ವರ್ಷ ಎಂದರೆ ಭರತನ ದೇಶ. ಭರತ ವರ್ಷ ಇನ್ ದ ಸೆನ್ಸ್ ಭರತನ ದೇಶ. ನೋಡಿ, ಏನೇನು ಹೇಳ್ಕಾಸ್ ಅವ್ರು ಹೇಳ್ತಾ ಹೊರಟಿದ್ದಾರೆ ಅನ್ನೋದನ್ನು ನೋಡ್ಬೇಕು ನೀವು. ಅವ್ರು ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ, ಯಾಕೆ ಅದನ್ನು ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡಿ. ಭರತ ಎಂಬುದು ಮೊದಲು ಕಾಣಿಸಿಕೊಂಡಿರುವ ಹೆಸರು. ಋಗ್ವೇದದಲ್ಲಿ ಜನರ ಪ್ರಮುಖ ವೈದಿಕ ಗುಂಪುಗಳಲ್ಲಿ ಒಂದನ್ನು ಸೂಚಿಸುತ್ತದೆ. ಋಗ್ವೇದದಲ್ಲಿ ಬರುವಂಥ ಒಂದು ಜನರ ಗುಂಪು ನೋಡಿ, ಒಂದು ಜನರ ಗುಂಪನ್ನು ಸೂಚನೆ ಮಾಡೋದು ಯಾವುದಂತಂದರೆ ಇಲ್ಲಿ ವೇದಿಕ್ ಗ್ರೂಪ್, ದ ವೇದಿಕ್ ಗ್ರೂಪ್ ಆಫ್ ಪೀಪಲನ್ನು ಸೂಚನೆ ಮಾಡ್ತೈತಿ ಭರತ ಎನ್ನುವುದಂತೆ ಕೊಟ್ಟಿದ್ದಾನು. ಭರತ ಎಂಬ ಹೆಸರಿನ ಹಲವಾರು ರಾಜರನ್ನು ಉಲ್ಲೇಖಿಸಬಹುದಾಗಿದೆ. ಭರತ ಅಂತೆ ಭಾಳಷ್ಟು ರಾಜರಿದ್ದರು, ಅವರೆಲ್ಲರೂ ಆಳ್ವಿಕೆಯನ್ನು ನಡೆಸಿದ್ರು ಅಂತ ನೋಡ್ತೀವಿ. ಸೆವೆರಲ್ ಕಿಂಗ್ಸ್ ನೇಮ್ಡ್ ಭರತ ಅವ್ರು ಮೆನ್ಷನ್ಡ್ ಅಂತ ಕೊಟ್ಟಿದ್ದಾನು. ಎರಡನೆಯ ಪದವಾದ ಜಂಬೂದ್ವೀಪ. ಹಾಗಾದ್ರೆ ಭರತ ಅಂತ ಆಯಿತು, ಸೆಕೆಂಡ್ ಟರ್ಮ್ ಜಂಬೂದ್ವೀಪ ಅಂತ ಯಾಕೆ ಕೊಟ್ಟ ಅಂತ. ಜಾಮೂನು ಮರದ ಹಣ್ಣಿನ ದ್ವೀಪ ಅಂತ ಕೊಟ್ಟಿದ್ದಾನೆ ನೋಡಿ. ಹಾಗಾದ್ರೆ ಇಲ್ಲಿ ಏನಂತಂದಾಗ ಜಂಬೂದ್ವೀಪ ಅಂತಂದ್ರೆ ನೇಮ್ಸ್ ದ ಐಸ್ಲ್ಯಾಂಡ್ ದ ಐಲ್ಯಾಂಡ್ ಆರ್ ಐಲ್ಯಾಂಡ್ ಆಫ್ ದ ಫ್ರೂಟ್ ಆಫ್ ದ ಜಾಮೂನ್ ಟ್ರೀ. ಜಾಮೂನ್ ಟ್ರೀ ಅಂತ ಯಾಕೆ ಕೊಟ್ಟರು? ಭಾರತದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಸ್ಥಳೀಯ ಮರವಾಗಿದೆ. ಇದನ್ನು ಜಂಬೂಲ್ ಮರ, ಮಲಬಾರ್ ಪ್ಲಮ್ ಮರ ಎಂದು ಕರೆಯಲಾಗಿದೆ. ಜಂಬೂ ದ್ವೀಪ ಎಂದರೆ ಭಾರತೀಯ ಉಪಖಂಡ. ಇಲ್ಲಿ ಹಾಗಾದ್ರೆ ಆ ಟ್ರೀಯನ್ನು ಭಾಳಷ್ಟು ಬೆಳೀತಾ ಇದ್ರು ಅನ್ನೋದಕ್ಕೆ ಇವ್ರು ಕರೆದ್ರು ಅಂತ ಕೊಡ್ತಾನು. ಅದನ್ನು ಮಲಬಾರ್ ಫಮ್ ಮರ, ಫಮ್ ಅನ್ನೋದು ಒಂದು ಜಾತಿಯ ಮರ, ಮಲಬಾರಿನ ಫ್ಲಮ್ ಅಥವಾ ಫಮ್ ಮರ ಅಂತೇಳಿ ಇಲ್ಲೇನು ಮಾಡ್ತಾನಂತಂದ್ರೆ ಮೆನ್ಷನ್ ಮಾಡ್ತಾರೆ ನೋಡಿ. ಮಲಬಾರ್ನಲ್ಲಿ ಬೆಳೆಯುವಂಥ ಫ್ಲಮ್ ಅಥವಾ ಪಮ್ ಮರ ಅಂತೇಳಿ. ಇದಿಷ್ಟು ತಿಳ್ಕೊಳ್ಳಿ. ಒಂದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಏನೇನು ಉಲ್ಲೇಖವಾಗಿದೆ ಅಂತಂದ್ರೆ ಒಂದು ಭರತ ವರ್ಷ, ಭರತ ದೇಶ, ಇನ್ನೊಂದು ಏನಂತಂದ್ರೆ ಜಂಬೂ ದ್ವೀಪ. ಒಂದು ಭರತ, ಇನ್ನೊಂದು ಜಂಬೂ ಅನ್ನೋದು ಇಲ್ಲಿ ಉಲ್ಲೇಖವಾಗ್ತೈತಿ. ಹಾಗಾದರೆ ಇಲ್ಲಿ ನೋಡಿ, ಭಾರತೀಯ ಚಕ್ರವರ್ತಿಗಳಿಂದ ಉತ್ತಮ ಮಾಹಿತಿಯನ್ನು ತಿಳ್ಕೊತೀವಿ. ಅಶೋಕ ಚಕ್ರವರ್ತಿ ಅಂತ ಕರಿತೀವಿ. ಹಾಗಾದ್ರೆ ಮೌರ್ಯ ಡೈನಾಸ್ಟಿ ಯಾವುದ್ರಿ? ಮೌರ್ಯ ಡೈನಾಸ್ಟಿಯಲ್ಲಿ ಬರುವಂಥ ದ ಗ್ರೇಟ್ ಅಂತ ಕರಿತೀವಿ ನೋಡಿ. ಏನಂತ ಕರಿತೀವಿ? ದ ಗ್ರೇಟ್. ಯಾರಿಗೆ ಕರಿತೀವಿ? ಅಶೋಕ ದ ಗ್ರೇಟ್ ಅಂತ ಕರಿತೀವಿ ನೋಡಿ. ಯಾಕೆ ಅಶೋಕಗೆ ಕರೆದ್ವಿ ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತೈತಿ. ಇವು ನೋ ದ ಹಿಸ್ಟ್ರಿ, ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿ ಇರ್ತೈತಿ ಅನ್ನೋ ಕಾರಣಕ್ಕೆ ಭಾಳಷ್ಟು ಹೇಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ನಲ್ಲಿ ಇರ್ತಾನೋ ಅಶೋಕ ಚಕ್ರವರ್ತಿ ಬಗ್ಗೆ ಮಾಹಿತಿ ತಗೊಳ್ಬೇಕು. ಅವನನ್ನು ಕುರಿತು ನಂತರದಲ್ಲಿ ನೋಡೋಣ. ಅವರು ಅದನ್ನ ಹೇಳಿದ್ದಾರೆ ನೋಡ್ರಿ. ಆಫ್ಟರ್ವರ್ಡ್ಸ್ ಅದನ್ನು ನೋಡ್ತಾ ಬರೋನು. ಸದ್ಯಕ್ಕೆ ಅವನ ದಿನಾಂಕವನ್ನು ನೋಡಿ, ಕ್ರಿಸ್ತಪೂರ್ವ 250 250 ಅಂತ ತೆಗೆದುಕೊಳ್ಳಿ. ಕ್ರಿಸ್ತಪೂರ್ವ ನೋಡಿ, ಬಿಫೋರ್ ಕ್ರಿಸ್ತಪೂರ್ವ 250. ಹಾಗಾದರೆ 250ರಲ್ಲಿ ತಿಳಿಯುವಂತೆ ಹಲವು ಶಾಸನಗಳನ್ನು ದಾಖಲೆ ಮಾಡ್ತಾರೋ, ನಮಗೆ ಬಿಟ್ಟು ಹೋಗಿದ್ದಾರೆ. ಅವುಗಳಲ್ಲಿ ಒಂದರಲ್ಲಿ ಜಂಬೂದ್ವೀಪ ಎನ್ನುವುದು ಹೆಸರಿದೆ ನೋಡಿ. ಹಾಗಾದರೆ ಜಂಬೂದ್ವೀಪ ಎನ್ನುವಂಥ ಹೆಸರು ಮತ್ತೆಲ್ಲಿ ಕಂಡು ಬಂತು ಅಂತ ಕೇಳ್ತಾರೆ. ಮತ್ತೆಲ್ಲಿ ಕಂಡು ಬಂತು ಅಂತಂದ್ರೆ ಅಶೋಕಾಸ್ ಯಾವುದು? ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಸ್ಕ್ರಿಪ್ಷನ್ ಅಂತ ಕರೆದಾಗ ಅದು ಏನಂತಂದ್ರೆ ರೈಟಿಂಗ್ನಲ್ಲಿರುತ್ತೆ. ಏನಂತಂದಾಗ ಅದು ಒಂದು ದೊಡ್ಡ ರಾಕ್, ಒಂದು ದೊಡ್ಡ ಬಂಡೆಯ ಮೇಲೆ ಒಬ್ಬ ರಾಜನ ಬಗ್ಗೆ, ರಾಜನ ಸಾಧನೆಯ ಬಗ್ಗೆ, ಇಲ್ಲ ಅವರ ದಾನ ದತ್ತಿಗಳ ಬಗ್ಗೆ, ಗಿಫ್ಟೆಡ್ ಆಗಿರ್ಬೋದು, ಅಚೀವ್ಮೆಂಟ್ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದೇ ಇನ್ಸ್ಕ್ರಿಪ್ಷನ್ ಅಂತಂದಾಗ ಅದೊಂದು ದೊಡ್ಡ ಕಲ್ಲು, ಬಂಡೆಗಲ್ಲು, ರಾಕ್ನ ಮೇಲೆ ಬರೆದಿರುವಂಥದ್ದು ಇರ್ತೈತಿ. ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಏನು ಕೊಟ್ಟಿದ್ದಾರೋ ಅಂತಂದ್ರೆ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೋ. ಇದನ್ನೇನು ನೋಡ್ಕೊಳ್ಳೋದು. ಇದನ್ನು ಭಾರತಕ್ಕೆ ಅನ್ವಯಿಸಿ ಹೇಳಿದಂತೆ ಆ ಸಮಯದಲ್ಲಿ ಭಾರತವು ಇಂದಿನ ಯಾವ್ಯಾವುದು ನೋಡಿ. ಮೊದಲನೇ ಭಾರತ ಯಾವುದು? ಜಂಬೂ ದ್ವೀಪ ಅಂತ ಏನು ಕರೆದು ನಾವು ಯಾವ ದ್ವೀಪ ಅಂತ ಕರೆದ್ರಿ?
ಜಂಬೂ ದ್ವೀಪ. ಈ ಜಂಬೂ ದ್ವೀಪ ಅನ್ನೋದು ಏನೇನನ್ನು ಒಳಗೊಂಡಿತ್ತು ಅಂತಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಭೂತಾನ, ಬರ್ಮಾ ಎಲ್ಲವನ್ನು ಕೂಡಿಸಿ ನಾವೇನಂತ ಕರಿತಾ ಇದ್ವಿ ಅಂತಂದ್ರೆ ಅವಾಗ ಜಂಬೂ ದ್ವೀಪ ಅಂತ ಕರಿಯತ್ತಿದ್ವಿ ನೋಡಿ. ಇಟ್ ಈಸ್ ಇನ್ಕ್ಲೂಡೆಡ್ ಬಾಂಗ್ಲಾದೇಶ್, ಪಾಕಿಸ್ತಾನ್ ಆ್ಯಸ್ ವೆಲ್ ಆ್ಯಸ್ ಪಾರ್ಟ್ ಆಫ್ ಅಫ್ಘಾನಿಸ್ತಾನ್. ಈ ಪ್ರದೇಶಗಳನ್ನು ಅದು ಒಳಗೊಂಡು ಜಂಬೂ ದ್ವೀಪ ಆಗಿತ್ತು. ಇದು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇರ್ತೈತಿ. ಕೆಲವು ಶತಮಾನಗಳ ನಂತರ ಭಾರತ ಸಾಮಾನ್ಯವಾಗಿ ಭಾರತೀಯ ಉಪಖಂಡಕ್ಕೆ ಬಳಸಲಾಗುವ ಹೆಸರಾಗಿತ್ತು. ಉದಾಹರಣೆಗೆ ಪ್ರಾಚೀನ ಪಠ್ಯವಾದ ವಿಷ್ಣು ಪುರಾಣ ನೋಡಿ, ಇಲ್ಲಿ ಪುರಾಣಾಜು ಅಂತ ಬರ್ತಾವೆ. ವಿಷ್ಣು ಪುರಾಣ ಮತ್ತು ಗರುಡ ಪುರಾಣ ಅಂತ ಬರ್ತಾವೆ. ಅಲ್ಲಿ ವಿಷ್ಣು ಪುರಾಣದಲ್ಲಿ ಇದ್ರ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತಾನಂತಂದ್ರೆ, ನಂತರದಲ್ಲಿ ಇಂಡಿಯಾ ಆ್ಯಸ್ ಅ ಸಬ್ ಕಾಂಟಿನೆಂಟ್ ಅಂತ ಏನು ಕರಿತಾ ಇದ್ವಿ, ಆ ಸಬ್ ಕಾಂಟಿನೆಂಟ್ ಆಗಿರುವಂಥ ಭಾರತಕ್ಕೆ ಈ ರೀತಿ ಹೆಸರುಗಳು ಬರ್ತಾ ಬಂದವು ಅಂತೇಳಿ ಇಲ್ಲಿಯೂ ಕೂಡ ಏನು ಕೊಡ್ತಾನಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಂಸ್ಕೃತದ ಶ್ಲೋಕದಲ್ಲಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾನು. ಅದನ್ನು ಭಾರತ ಎಂದು ಕರೆಯಲಾಗುತ್ತದೆ ಅನ್ನೋದನ್ನು ಕೊಟ್ಟಿದ್ದಾನು. ಅದನ್ನೇ ನಂತರದಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಇದು ಇಷ್ಟು ಇನ್ಫಾರ್ಮೇಷನನ್ನು ನೋಡ್ಕೋಬೇಕು ನೀವು. ನಂತರದಲ್ಲಿ ನೋಡಿ, ಭಾರತ ಅನ್ನೋದು ಯಾಕೆ ಬಂತು ಅನ್ನೋದಕ್ಕೆ ಇನ್ನೂ ಮಠ ನಮಗೆ ಸರಿಯಾಗಿ ಕ್ಲಾರಿಫಿಕೇಶನ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಓದ್ತಾ ಇದ್ದೀವಿ. ಹಾಗಾದರೆ ಇನ್ನೇನಾಗ್ತೈತೆ ನೋಡಿ, ಭಾರತ ಎಂಬ ಹೆಸರು ಇಂದಿಗೂ ಬಳಕೆಯಲ್ಲಿದೆ. ಎಸ್, ಅಫ್ಕೋರ್ಸ್ ಭಾರತ ಎನ್ನುವ ಹೆಸರು ಇಂದಿಗೂ ಬಳಕೆಯಲ್ಲಿದೆ. ಎಸ್, ಉತ್ತರ ಭಾರತದಲ್ಲಿ ಇದನ್ನು ಸಾಮಾನ್ಯವಾಗಿ ಭಾರತ್ ನೋಡಿ, ಉತ್ತರ ಭಾರತದಲ್ಲಿ ಇದನ್ನು ನೋಡಿ, ಇಟ್ ಈಸ್ ಜನರಲಿ ರೈಟನ್ ಆ್ಯಸ್ ಭಾರತ್ ವೆನ್ ಇನ್ ಸೌತ್. ಹಾಗಾದರೆ ಸೌತ್ ಭಾಗದಲ್ಲಿ, ಸೌತ್ ಅಂತಂದರೆ ಏನು, ಉತ್ತರ, ಸದರ್ನ್, ಸೌತ್ ನೋಡಿ, ಸೌತ್ ಭಾಗದಲ್ಲಿ ನಾವೇನಂತ ಕರಿತೀವಿ, ಸೌತ್ ಇಂಡಿಯಾದಲ್ಲಿ ಭಾರತ್ ಮತ್ತು ದಕ್ಷಿಣ ಭಾಗದಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಹಾಗಾದರೆ ನಾರ್ತ್ ಇಂಡಿಯಾದಲ್ಲಿ ಏನಂತ ಕರಿತಾ ಇದ್ದೀವಿ ಇದನ್ನು, ಭಾರತ್ ಮತ್ತು ಭಾರತಂ. ಕೇಳ್ಬೋದು ಸ್ಟೇಟ್ಮೆಂಟ್ ವೈಸ್ ನೋಡಿ. ಏನು ಕೊಡ್ತಾನಂತಂದರೆ ಇಲ್ಲಿ ಸ್ಟೇಟ್ಮೆಂಟು, ಇಲ್ಲಿ ಹೇಳಿಕೆ ಕೊಡ್ತಾರೆ. ಹೇಳಿಕೆ 1 ಸರಿಯಾಗಿದೆ, ಆಮೇಲೆ 2 ಸರಿಯಾಗಿದೆ, 3 ಸರಿಯಾಗಿದೆ, 4 ಸರಿಯಾಗಿದೆ, 1 ಮಾತ್ರ 3 ಮಾತ್ರ ಸರಿಯಾಗಿದೆ, 2 ಮತ್ತು 4 ಸರಿಯಾಗಿದೆ. ನೀವು ನೋಡ್ಕೋಬೇಕು, ಕ್ವಶನ್ಸು ಪರ್ ಪೇಜ್ ಎಷ್ಟು ಇರ್ತಾವಂತಂದ್ರೆ ಓನ್ಲಿ 2 ಕ್ವಶನ್ಸ್ ಇರ್ತಾವೆ ಇಲ್ಲಿ ನಮ್ಮ CTETಯಲ್ಲಿ. ಯಾಕಂತಂದರೆ ಇಲ್ಲಿ ಭಾಳಷ್ಟು ಏನು ಕೊಡ್ತಾರೋ, ಸಿಲೆಬಸ್ಸು ಅಷ್ಟೇ ಇದೆ, ಅದಕ್ಕೋಸ್ಕರ ಈ ರೀತಿ ಕೊಟ್ಟಿರ್ತಾನೋ ನೋಡಿ. ದಕ್ಷಿಣ ಭಾರತದಲ್ಲಿ ಇದನ್ನು ಭಾರತಂ ಅಂತ ಕರೆದ್ರು, ಉತ್ತರ ಭಾರತದಲ್ಲಿ ಭಾರತ ಅಂತ ಕರೆದ್ರು. ಇವೆರಡನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಭಾರತಕ್ಕೆ ದೇಶದ ವಿವಿಧ ಭಾಗಗಳಲ್ಲಿ ಇದೇ ರೀತಿಯ ಅರ್ಥವನ್ನು ಒಂದೇ ರೀತಿ ಕೊಡ್ತಾ ಬರೋದಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ರಾಚೀನ ತಮಿಳು ಸಾಹಿತ್ಯ, ಯಾಕಂದರೆ ಭಾರತ ಮತ್ತು ಕರ್ನಾಟಕದ ಉಲ್ಲೇಖ ಇಲ್ಲಿಯೂ ಕೂಡ ಕಂಡು ಬರ್ತೈತಿ. ಪ್ರಾಚೀನವಾಗಿರುವಂಥ ತಮಿಳ್ ಲಿಟ್ರೇಚರ್ನಲ್ಲಿಯೂ ಕೂಡ ಕಂಡು ಬರ್ತೈತಿ. ತಮಿಳು ಸಾಹಿತ್ಯ ಮೀನ್ಸ್ ತಮಿಳ್ ಲಿಟ್ರೇಚರ್. ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಕೇಪ್ ಅಂತಂದ್ರೆ ಕನ್ಯಾಕುಮಾರಿಯಿಂದ, ಉತ್ತರದಲ್ಲಿ ದೊಡ್ಡ ಪರ್ವತ ನೋಡಿ. ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿ, ಇನ್ನು ಉತ್ತರದಲ್ಲಿ ದೊಡ್ಡ ದೊಡ್ಡ ಪರ್ವತ, ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಸಾಗರಗಳು. ಪೂರ್ವ ಅಂತಂದ್ರೆ ಈ ರೀತಿ ಇಲ್ಲಿ ಇವರು ಏನು ಮಾಹಿತಿ ಕೊಡಕ್ಕೆ ಬರತ್ತಾರಂತಂದ್ರೆ ಭಾರತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಪೂರ್ವ ಮತ್ತು ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಸಾಗರಗಳು ಅದಾವು ಅಂತೆಯೇ ಉಲ್ಲೇಖವನ್ನು ಕೊಡ್ತಾ ಬರ್ತಾರೋ ಅಂತ ಹೇಳಿದರು ನೋಡಿ. ನೀವು ಈಗ ಉತ್ತರದ ದೊಡ್ಡ ಪರ್ವತ ಯಾವುದೆಂದು ಗುರುತಿಸಬಹುದು, ಕೇಪ್ ಕುಮಾರಿ ಅಥವಾ ಕನ್ಯಾಕುಮಾರಿ ಅಂತ ಕರಿತೀವಿ ನೋಡಿ. ಕೇಪ್ ಅಂತಂದ್ರೆ ಏನು, ತುದಿ ಅಂತ ಕರೆದಂಗೆ. ಇಲ್ಲಿ ನೋಡಿ, ಕನ್ಯಾಕುಮಾರಿ ಎಂದು ಗುರುತಿಸುವುದು ಕಷ್ಟವಾಗಲಾರದು, ಯಾಕಂದರೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾನವ. ಪ್ರಾಚೀನ ಭಾರತೀಯರು ತಮ್ಮ ಭೌಗೋಳಿಕತೆಯನ್ನು ಚೆನ್ನಾಗಿ ತಿಳಿದಿದ್ದರು ಎಂದು ಇದು ತಿಳಿಸ್ತೈತಿ. ಇದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಥವು ಓದಬೇಕು. ಸಂವಿಧಾನ ಅಂತಂದಾಗ ಏನ್ರಿ, ಕಾನ್ಸ್ಟಿಟ್ಯೂಷನ್. ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಸಂವಿಧಾನ ಅಂತ ಕರಿತೀವಿ. ಸಂವಿಧಾನ ಅಂತಂದಾಗ ಒಂದು ದೇಶಕ್ಕಿರುವಂಥದ್ದು ಒಂದು ದಾಖಲೆ, ಇದಕ್ಕೊಂದಕ್ಕೆ ಏನಂತ ಕರಿತೀವಿ ನಾವು, ಡಾಕ್ಯುಮೆಂಟ್ ಒಂದು ದಾಖಲೆ. ದ್ಯಾಟ್ ಸ್ಪೆಲ್ಸ್ ಅಂತಂದ್ರೆ
ದ್ಯಾಟ್ ಸ್ಪೆಲ್ಸ್ ಅದು ಒಂದು ತತ್ವಗಳನ್ನು ವಿವರಣೆಯನ್ನು ಮಾಡ್ತೈತಿ. ಔಟ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಲಾಸ್ ಆಫ್ ಆ್ಯನ್ ನೇಷನ್. ನೇಷನ್ ಅಂತಂದರೆ ಏನು? ಒಂದು ರಾಷ್ಟ್ರದ ಪ್ರಿನ್ಸಿಪಲ್ಸ್ ತತ್ವಗಳನ್ನು, ನೀತಿಗಳನ್ನು, ನಿಯಮಗಳನ್ನು, ಲಾಗಳನ್ನು, ಆರ್ಡರ್ಗಳನ್ನು ತಿಳಿಸ್ತೈತಿ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ವಿಲ್ ಬಿ ಸ್ಟಡೀಡ್ ಇನ್ ಗ್ರೇಡ್ 7. ನೋಡಿ ಇಲ್ಲಿ ಏನಂತಂದಾಗಿದ್ದು 7ನೇ ತರಗತಿಯಲ್ಲಿ ಅದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ನಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಕೊಟ್ಟಿದ್ದಾನು. ನೋಡಿ ಇಲ್ಲಿ ಭಾರತೀಯ ಸಂವಿಧಾನವು ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಇದು ನೋಡಿ 1950 ಜಾನ್ 26. 1950 ಜಾನ್ 26 ಏನಾಗ್ತೈತಿ ಅಂತಂದಾಗ ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬರ್ತೈತಿ ಅಂತ ನೋಡಬೇಕು. ಇದಿಷ್ಟು ನಿಮ್ಗೆ ಈಗಾಗಲೇ ಗೊತ್ತಿರ್ತೈತಿ, ಇದಿಷ್ಟು ಮಾಹಿತಿ ಇರ್ತೈತಿ, ಇದಿಷ್ಟನ್ನು ನೋಡ್ಕೋಬೇಕು. ಇನ್ನು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕನ್ಸಿಡರ್ ಮಾಡಿದಾಗ ನವೆಂಬರ್ 26 ನಾವೇನು ಮಾಡ್ತೀವಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಮಾಡ್ತೀವಿ. ನೋಡಿ ಇಲ್ಲಿ ಭಾರತಕ್ಕೆ ವಿದೇಶಿಯರು ಹೇಗೆ ಹೆಸರು ಕೊಟ್ಟರು? ಹಾಗಾದ್ರೆ ಫಾರಿನರ್ಸ್ ಹೆಂಗೆ ಹೆಸರು ಕೊಟ್ಟರು? ಹೌ ಫಾರಿನರ್ಸ್ ನೇಮ್ಡ್ ಇಂಡಿಯಾ. ಅವ್ರು ಹೆಂಗೆ ಹೆಸರು ಕೊಟ್ಟರು? ಭಾರತವನ್ನು ಉಲ್ಲೇಖಿಸಿದ ಮೊದಲ ವಿದೇಶಿಗರು ಇರಾನಿಗರು. ನೋಡಿ ಇರಾನಿಗರು ಏನು ಮಾಡ್ತಾರಂತಂದ್ರೆ ಇರಾನ್ದವರು ಫಸ್ಟ್ ಏನು ಮಾಡ್ತಾರೋ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೋ. ದ ಫಸ್ಟ್ ಫಾರಿನರ್ಸ್ ಟು ಮೆನ್ಷನ್ ಇಂಡಿಯಾ ವರ್ ದ ಫ್ಯಾರಿಷಿಯನ್ಸ್ ಅಂತಂದ್ರೆ ಫರ್ಷಿಯನ್ನರು, ಇರಾನಿನ ಪ್ರಾಚೀನ ನಿವಾಸಿಗಳಾದ ಫರ್ಷಿಯನ್ನರು. ಭಾರತಕ್ಕೆ ಮೊದಲ ಏನಾಯ್ತು ಅಂತಂದಾಗ ಭಾರತಕ್ಕೆ ಅವ್ರ ಹೆಸರು ಕೊಡಬೇಕಾಗಿತ್ತು. ಇರಾನಿನ ಮೂಲದ ಯಾರು ಹೆಸರು ಕೊಟ್ರೆ ಅಂತಂದ್ರೆ ಫರ್ಷಿಯನ್ಸ್ ಹೆಸರು ಕೊಟ್ಟರು. ಫರ್ಷಿಯನ್ನರು ಹೆಸರು ಕೊಟ್ಟರು ಅಂತೇನು ನೋಡ್ಕೋಬೇಕು. ಹಾಗಾದ್ರೆ ಅವ್ರು ಏನು ಹೆಸರು ಕೊಟ್ಟರು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಕ್ರಿಸ್ತ ಪೂರ್ವ ಅಂದ್ರೆ ಆಫ್ಟರ್ ಕ್ರಿಸ್ತ ಇದು ಏನು ಮಾಡ್ರಿ ಅಂತಂದ್ರೆ 6ನೇ ಶತಮಾನ 6th ಸೆಂಚುರಿಯಲ್ಲಿ ಫರ್ಷಿಯನ್ ಚಕ್ರವರ್ತಿ ಸೈನಿಕರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ. ಸಿಂಧೂ ನದಿಯ ಪ್ರದೇಶದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಅವರು ಏನು ಮಾಡ್ರು ಅಂತಂದ್ರೆ ಇಲ್ಲಿ ಬರ್ತಾರೋ. ಇವರಿಗೆ ಏನಾಗಿತ್ತು ಅಂತಂದ್ರೆ ಸಿಂಧೂ ನದಿ ನೋಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಈ ಸಿಂಧೂ ನದಿ ಅಂತ ಕರೀತಾ ಇದ್ರು. ಆದ್ದರಿಂದ ಪರ್ಷಿಯನ್ನರು ತಮ್ಮ ಆರಂಭಿಕ ದಾಖಲೆ ಮತ್ತು ಶಿಲಾಶಾಸನಗಳಲ್ಲಿ ಇವರಿಗೆ ಸಿಂಧು ಅಂತ ಅನ್ನಕ್ಕೆ ಬರ್ತಿರ್ಲಿಲ್ಲ. ಇವ್ರು ಏನಂತ ಕರೆದ್ರಿ? ಇದಕ್ಕೆ ಹಿಂದ್ ಅಂತ ಕರೆದ್ರು. ಹೋಗಿ ಸಿಂಧೂ ನದಿಗೆ ಹಿಂದ್ ಅಂತ ಕರೆದ್ರು. ಇಲ್ಲಿ ನೋಡಿ ಭಾರತಕ್ಕೆ ಹಿಂದೂ ನೋಡಿ ಅವ್ರು ಏನು ಹೆಸರು ಕೊಡ್ತಾರೆ ಅನ್ನೋದು ನೆಕ್ಸ್ಟ್ ನೋಡೋಣ. ಅವರು ಹಿಂದೂಸ್ತಾನ್ ಅಂತ ಕರೆದವ್ರೆ ಇವರು. ಹಿಂದೂಸ್ತಾನ್ ನೋಡಿ ಇವರಿಗೆ ಸಿಂಧ್ ಅನ್ನಕ್ಕೆ ಬರಲಿಲ್ಲ. ಇವ್ರು ಏನಂತ ಕರೆದ್ರು? ಹಿಂದ್ ಅಂತೆ ಅಂದರು. ಏನಂದ್ರು? ಹಿಂದ್ ಅಂತಂದರು. ಹಿಂದೂ ಅಥವಾ ಹಿಂದೂ ಎಂದು ಉಲ್ಲೇಖಿಸಿದರು. ಅವು ಸಿಂಧು ಎನ್ನುವುದು ರೂಪಾಂತರವಾಗಿದೆ. ಪ್ರಾಚೀನ ಪರ್ಷಿಯನ್ ಭಾಷೆಯಲ್ಲಿ ಹಿಂದೂ ಎಂಬುದು ಸಂಪೂರ್ಣವಾಗಿ ಭೌಗೋಳಿಕ ಪದವಾಗಿದೆ. ಅದು ಇಲ್ಲಿ ಹಿಂದೂ ಧರ್ಮವನ್ನು ಸೂಚಿಸುವುದಿಲ್ಲ. ನೋಡಿ ಹಿಂದೂ ರಿಲಿಜಿಯನ್ನ ನಾಟ್ ಫೈಂಡ್ ಔಟ್ ಇಟ್ ಈಸ್ ನಾಟ್ ಫೈಂಡ್ ಔಟ್ ದ ಹಿಂದೂ ರಿಲಿಜಿಯನ್ನ ಫೈಂಡ್ ಔಟ್ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾನವ ಇಟ್ ಡಸ್ ನಾಟ್ ರೆಫರ್ ಹಿಯರ್ ಟು ದ ಹಿಂದೂ ರಿಲಿಜಿಯನ್. ಇಟ್ ಡಸ್ ನಾಟ್ ರೆಫರ್ ಹಿಯರ್ ಟು ಹಿಂದೂ ರಿಲಿಜಿಯನ್ ಬಗ್ಗೆ ಮಾಹಿತಿಯನ್ನು ಕೊಡೋದಿಲ್ಲ. ಇಟ್ ಈಸ್ ಓನ್ಲಿ ಅವ್ರಿಗೆ ಏನಾಗಿತ್ತಂತಂದ್ರೆ ಸಿಂಧ್ ಅನ್ನಕ್ಕೆ ಬರಲಿಲ್ಲ, ಅದಕ್ಕೆ ಹಿಂದಂದರು. ನೀವೇನು ನೆನಪಿಟ್ಕೋಬೇಕು? ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವರು ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವರು ಯಾರಂತಂದ್ರೆ ಪರ್ಷಿಯನ್ನರು. ಇದನ್ನು ನೆನಪಿಟ್ಬಿಡಿ. ಇದು CTET ಆದರೂ ಬರೀರಿ, KTET ಆದರೂ ಬರೀರಿ, GPT ಆದರೂ ಬರೀರಿ, ಯಾವ ಪೇಪರ್ ಆದರೂ ಬರೀರಿ, ಇದೇ ಇರುತ್ತೆ. ಇದು ಕರೆದವ್ರು ಯಾರಂತಂದ್ರೆ ಪರ್ಷಿಯನ್ನರು. ನೋಡಿ ಈ ಪರ್ಷಿಯನ್ ದಾಖಲೆಗಳ ಆಧಾರದ ನಂತರ ಪ್ರಾಚೀನ ಗ್ರೀಕರು ಈ ಪ್ರದೇಶವನ್ನು ಫಸ್ಟ್ ಒನ್ ಯಾರು? ಪರ್ಷಿಯನ್ರು. ಆ್ಯಂಡ್ ಸೆಕೆಂಡ್ ಒನ್ ಯಾರಂತಂದ್ರೆ ಗ್ರೀಕ್. ಸೆಕೆಂಡ್ ಒನ್ ಯಾರು ಬಂದ್ರಿ ಇಲ್ಲಿ? ಗ್ರೀಕ್. ಈ ಗ್ರೀಕರು ಏನಂತ ಕರೆದ್ರು ಅಂತ ನೋಡ್ಕೋಬೇಕು ನಾವು. ಈ ಪ್ರದೇಶವನ್ನು ಇಂಡೋ ಅಥವಾ ಇಂಡಿಕ್ ಎಂಬ ಹೆಸರನ್ನು ಕೊಟ್ಟರು. ಹಿಂದೂನ ಆರಂಭಿಕ ಅಕ್ಷರ H
ಅನ್ನು ಕೈಬಿಟ್ಟು ಇದನ್ನು ಅನ್ನಲಿಲ್ಲ. ಅವರು ಗ್ರೀಕ್ ಭಾಷೆಯಲ್ಲಿ ಅಸ್ತಿತ್ವದಲ್ಲಿ ಆ ಪದ ಇರಲಿಲ್ಲ ಅನ್ನೋದಕ್ಕೆ ಅವರು ಹಿಂದ್, ಈಗ ನೋಡಿ ಇವ್ರು ಏನಂತ ಕರೆದಿದ್ರು, ಹಿಂದ್ ಅಂತೇ ಕರೆದಿದ್ರು. ಇವ್ರು ಇಂದ್ ಅಂತ ಅನ್ನಕತ್ರು ನೋಡಿ. ಇಂಡ್ ಇದಾತ್ಲ ಇದೆ, ಇಂಡ್ ಆಗ್ತೈತೆ ನೋಡಿ, IND ಇಂಡ್. ಇವರು ಏನು ಮಾಡ್ರಿ ಅಂತಂದ್ರೆ ಇವರಿಗೆ ಚ ಚಾ ಚಿ ಚೂ ಚೂ ಅದಷ್ಟೇ ನೆನಪು ಇವರಿಗೆ. ಯಾರಿಗೆ? ಇವರಿಗೆ, ಚೀನಾದವರಿಗೆ ಅಥವಾ ಇದು ಗ್ರೀಕರು. ಇವರು ಗ್ರೀಕರು ಏನು ಮಾಡಿದ್ರು ಅಂತಂದ್ರೆ, ಈ ಗ್ರೀಕರಿಗೆ ಏನಾಗಿಬಿಡ್ತು, ಇಲ್ಲಿ ಒಂದನೇ ಅಕ್ಷರ ಹೆಚ್ ಅನ್ನೋದು ಬರೋಕ್ಕೆ ಆಗಲಿಲ್ಲ. ಒಂದನೇ ಅಕ್ಷರವನ್ನು ಬಿಟ್ಬಿಟ್ರು ಇವರು, ಹೆಚ್ ಅನ್ನೋದು ಬಿಟ್ಟರು. ಇವ್ರು ಏನು ಅನ್ನಕತ್ರು, ಅದಕ್ಕೆ ಹಿಂದೂ ಹೋಗಿ ಇಂದು ಇಂದು ಅನ್ನಕತ್ರು. ಇಂದು 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 ಹೋಗಿ ಕಸ್ ನೋಡಿ, ಇಲ್ಲಿ ಸಿಂಧು ಇತ್ತು, ಹಿಂದೂ ಆಯ್ತು. ಸಿಂಧು ಹೋಗಿ ಪರ್ಷಿಯನ್ರ ಕೈಯಾಗಿ ಹಿಂದೂ ಆಯ್ತು. ಹಿಂದೂ ಹೋಗಿ ಗ್ರೀಕರ ಕೈಯಾಗಿ ಏನಾಯ್ತು, ಇಂಡೋಯ್ ಇಂಡಿಕೆ ಆಕಸ್ ಇಂಡಿಯಾ ಆಯ್ತು. ಹಾಗಾದ್ರೆ ಕ್ವಶನ್ ಏನು ಕೇಳ್ಬೋದು ಅಂತಂದ್ರೆ, ಇಲ್ಲಿ ಭಾರತಕ್ಕೆ ಇಂಡಿಯಾ ಅಂತ ಕರೆದವರು ಯಾರು? ಇಂಡಿಯಾ, ಭಾರತಕ್ಕೆ ಇಂಡಿಯಾ ಅಂತ ಕರೆದವರು ಗ್ರೀಕರು, ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ರು. ಈ ಎರಡು ಡೌಟ್ಗಳು ಇಲ್ಲಿ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ ನಾನು. ಪ್ರಾಚೀನ ಚೀನೀಯರು ಬಂದ್ರೆ ನೋಡ್ರಿ, ಇಲ್ಲಿ ಚೀನೀಯರು ಹೇಳತ್ತೀನಿಲ್ಲ, ಚ ಚಾ ಚಿ, ಚೀನೀಯರು ಬಂದು ಹಲವಾರು ಗ್ರಂಥಗಳಲ್ಲಿ ಅವರು ಭಾರತವನ್ನು ಇಂಟು ಅಥವಾ ಇಂದು ಎಂದು ಉಲ್ಲೇಖಿಸಿದ್ದಾರೆ. ಈ ಪದವು ಮೂಲತಃ ಸಿಂಧು ಎಂಬುದು. ಇಲ್ಲಿ ಚೀನಾದವ್ರು ಬಂದರು, ಚೀನಾ ಥರ್ಡ್ ಒನ್ ಚೀನಾದವ್ರು ಬಂದರು. ಇವ್ರು ಏನಂತ ಕರೆದ್ರಿ, ಸಿಂಧು ಇತ್ತು, ಹಿಂದೂ ಇತ್ತು. ಇವ್ರು ಏನು ಮಾಡಿದರು, ಇಂದು ಅಂತೇಳಿ ಯಾರು ಮಾಡಿದರು, ಈ ಗ್ರೀಕರು ಮಾಡಿದರು. ಅದನ್ನು ಮುಂದುವರಿಸಿ ಇವ್ರು ಏನಂತ ಕರೆದ್ರು, ಇಂದು ಅಂತೇ ಕರೆದ್ರು. ಯಾರು? ಥರ್ಡ್ ಒನ್ ಬಂದವ್ರು ಯಾರಂತಂದ್ರೆ ಚೀನಾದವರು. ಈ ಚೀನಾದವರು ಈ ರೀತಿ ಕರೆದ್ರು. ಈಗ ನಾವೇನು ನೋಡ್ಕೋಬೇಕು, ಮೇನ್ಲಿ ನೀವೇನು ನೋಡ್ಕೋಬೇಕಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ, ನೀವೇನು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ಹಿಂದೂ, ಹಿಂದೂ ಅಂತೇ ಕರೆದವರು ಯಾರು? ಪರ್ಷಿಯನ್ರು. ಇದನ್ನು ಯಾವಾಗೂ ಮರೆಯುವಂಗಿಲ್ಲ. ಪರ್ಷಿಯನ್ನರು ಹಿಂದೂ ಅಂತೇ ಕರೆದವರು. ಇನ್ನು ಇದನ್ನು ಹಿಂದೂ ಅಂತೇ ಕರೆದವ್ರು ಯಾರಂತಂದ್ರೆ ಗ್ರೀಕರು. ಇವರು ಗ್ರೀಕರು. ಕ್ವಶನ್ ಆಗಿದೆ, ಭಾರತಕ್ಕೆ ಇಂಡಿಯಾ ಅಂತೇ ಕರೆದವ್ರು ಯಾರು ಅಂತೆ. ಇಂಡಿಯಾ ಅಂತೇ ಕರೆದವ್ರು ಯಾರಂತಂದ್ರೆ ಇಲ್ಲಿ ಅಗೇನ್ ಗ್ರೀಕರು ಅಂತ ಬರ್ತಾರೋ. ಅದೇ ಹಿಂದೂಸ್ತಾನ್ ಅಂತೇ ಕರೆದವ್ರು ಯಾರಂತಂದ್ರೆ ಪರ್ಷಿಯನ್ರು. ಇದಿಷ್ಟು ನೀವು ಇಲ್ಲಿ ನೆನಪಿಟ್ಕೊಳ್ಳಿ. ಇಲ್ಲೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾರೋ ನೋಡಿ. ಇದನ್ನು ನೋಡಿ, ಇಲ್ಲಿ ಕ್ಯೂನ್ ಜಾಂಗ್, ಹಿಂದೆ ಹುಯನ್ಸ್ತ್ಯಾಂಗ್, ಹುಯನ್ಸ್ತ್ಯಾಂಗ್. ಹಾಗಾದ್ರೆ ಹುಯನ್ಸ್ತ್ಯಾಂಗ್ಗೆ ಇವ್ರು ಏನು ಕೊಟ್ಟಿದ್ದಾರೋ, ಕ್ಯೂನ್ ಜಾಂಗ್ ಅಂತೇ ಕೊಟ್ಟಿದ್ದಾರೋ. ಈ ಹುಯನ್ಸ್ತ್ಯಾಂಗ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೋ. ಇವಂಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ಪ್ರವಾಸಿಗರ ರಾಜ. ಏನಂತ ಕರಿತಾ ಇದ್ರು? ಪ್ರವಾಸಿಗರ ರಾಜ ಅಂತೇ ಕರಿತಾ ಇದ್ರು ನೋಡ್ರಿ. ಏನು ಟ್ರಾವೆಲರ್ಸ್ ಕಿಂಗ್ ಅಂತೇ ಕರಿತಾ ಇದ್ರು, ಪ್ರವಾಸಿಗರ ರಾಜ ಅಂತೇ ಕರಿತಾ ಇದ್ರು. ಇದನ್ನು ನೆನ್ಪಿಟ್ಕೋಬೇಕು. 7ನೇ ಶತಮಾನ, ಹಾಗಾದ್ರೆ 7th ಸೆಂಚುರಿಯಲ್ಲಿ ಈ ಮನುಷ್ಯ ಇದ್ದ. ಇವನು ಚೀನಾದಿಂದ ಭಾರತಕ್ಕೆ ಟ್ರಾವೆಲ್ ಮಾಡ್ಕೊತ ಬಂದ, ಟ್ರಾವೆಲ್ಗಾಗಿ ಬಂದಿದ್ದ, ವಿಸಿಟ್ಗಾಗಿ ಬಂದಿದ್ದ. ಅವರು ಭಾರತದ ಹಲವಾರು ಪ್ರದೇಶಗಳಿಗೆ ಭೇಟಿ ನೀಡಿ ಇಲ್ಲಿನ ಧರ್ಮ ಪಂಡಿತರನ್ನು ಭೇಟಿಯಾಗಿ ಬೌದ್ಧ ಗ್ರಂಥಗಳನ್ನು ಏನು ಮಾಡ್ತಾರೋ ಎಲ್ಲವನ್ನು ಸಂಗ್ರಹಣೆ ಮಾಡ್ತಾನೋ. ಹಾಗಾದರೆ ಇಲ್ಲಿ ಕಲೆಕ್ಟೆಡ್ ಬೌದ್ಧಿಸ್ಟ್ ಟೆಕ್ಸ್ಟ್, ಆ ಬೌದ್ಧ ಗ್ರಂಥಗಳನ್ನು ಕಲೆಕ್ಟ್ ಮಾಡಿದ. ಹಾಗಾದರೆ ಭಾರತದಲ್ಲಿ ನೋಡಿ, ಭಾರತದಿಂದ 17 ವರ್ಷಗಳ ನಂತರ ಚೀನಾಕ್ಕೆ ಹಿಂದಿರುಗಿದ. 17 ವರ್ಷ ಏನು ಮಾಡಿದ ಅಂತಂದರೆ ಇಲ್ಲಿ ಕಿಂಗ್, ರಾಜರ ಆಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ದ. ಇಂಪಾರ್ಟೆಂಟಾಗಿ ಯಾರಂತಂದ್ರೆ ಇಮ್ಮಡಿ ಪುಲಕೇಶಿ. ಯಾರು? ಒಂದು ಇಮ್ಮಡಿ ಪುಲಕೇಶಿ, ಇನ್ನೊಂದು ಯಾರಂತಂದ್ರೆ ಹರ್ಷವರ್ಧನ. ವರ್ಧನರ ರಾಜ ಆಗಿರುವಂಥ ಹರ್ಷವರ್ಧನ ಆ್ಯಂಡ್ ಚಾಲುಕ್ಯ ದೊರೆಯಾಗಿರುವಂಥ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟವ ಯಾರಂತಂದ್ರೆ ಹುಯನ್ತ್ಸಾಂಗ್ ಭೇಟಿ ಕೊಟ್ಟಿದ್ದ. 17 ಇಯರ್ಸ್ ಅವ ಏನು ಮಾಡಿದ ಅಂತಂದ್ರೆ ಇಲ್ಲೇ ಇದ್ದ. ಇವು ಇದ್ದ ಕಾಸು ಏನು ಮಾಡಿದ ಅಂತಂದ್ರೆ ದಿ ಗ್ರೇಟ್, ಯಾವುದು? ನಳಂದ, ದಿ ಗ್ರೇಟ್ ನಳಂದ. ಈ ನಳಂದ ಎನ್ನುವಂಥ ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ? ಅಧ್ಯಯನವನ್ನು ಮಾಡಿ ಅಲ್ಲೇ ಪ್ರೊಫೆಸರ್ ಆಗಿ ಇದ್ದ ಅಂತ ನೋಡ್ತೀವಿ. ಯಾಕಂದರೆ ಬೌದ್ಧ ಧರ್ಮಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಿತ್ತಲ್ಲಿ. ಅಲ್ಲಿಗೆ ಹೋದ ನಂತರ ತಮ್ಮೊಂದಿಗೆ ತೆಗೆದುಕೊಂಡು ಹೋದ ಹಸ್ತಪ್ರತಿಗಳನ್ನು ಸಂಸ್ಕೃತದಿಂದ ಚೀನಾ ಭಾಷೆಗೆ ಏನು ಮಾಡಿದ? ಟ್ರಾನ್ಸ್ಲೇಟ್ ಮಾಡಿದ. ಅಲ್ಲಿಂದ ಹಲವಾರು ದಾರ್ಶನಿಕರು ಭಾರತಕ್ಕೆ ಭೇಟಿಯನ್ನು ನೀಡಿದರು. ಹಿಂದೂ ಎಂಬ ಪದದಿಂದ ಬಂದ ಮತ್ತೊಂದು ಚೀನಿ ಪದವೆಂದರೆ ಇಲ್ಲಿ ನೋಡಿ, ಸಿಂಧು ಎನ್ನುವಂಥ ವರ್ಡ್ನಿಂದ ಏನಾಯ್ತು ನೋಡಿ, ಇಲ್ಲಿ
ಟಿಯಾನ್ಜು ಅನ್ನುವಂಥ ಪದ ಬಂತು. ಆದರೆ ಈ ಪದವನ್ನು ಸ್ವರ್ಗದ ಅಧಿಪತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಭಾಳಷ್ಟು ಇಂಪಾರ್ಟೆಂಟು. ಇವು ಯಾವ ಮಾಹಿತಿಗಳು ನಮ್ಮ KTET ಬುಕ್ ನೀವು ಓದ್ತಾ ಇರ್ತೀರಲ್ಲ, ಈಗ ಅಲ್ಲಿ ನಿಮಗೆ ಇವೆಲ್ಲ ಸಿಗೋದಿಲ್ಲ. ಅಂದರೆ ನಿಮಗೆ ಇದು DSCERTಯಲ್ಲಿ ಸಿಗೋದಿಲ್ಲ. ನೋಡಿ, DSCERT ಬುಕ್ನಲ್ಲಿ ಇದು ಯಾವ ಮಾಹಿತಿ ಸಿಗೋದಿಲ್ಲ. ಸಿಂಧು ಎಂಬ ಪದದಿಂದ ಮತ್ತೊಂದು ಚೀನಿ ಪದ ಬರ್ತೈತಿ. ಅದ್ಯಾವುದಂತಂದ್ರೆ ಟಿಯಾನ್ಜು ಪದದ ಅರ್ಥ ಸ್ವರ್ಗದ ಅಧಿಪತಿ. ಇಂಥವು ನೆನಪಿಟ್ಕೋಬೇಕು ನೀವು. ಇದು ಪ್ರಾಚೀನ ಚೀನೀಯರು ಬುದ್ಧನ ಜನ್ಮಭೂಮಿ ಭಾರತದ ಬಗ್ಗೆ ಹೊಂದಿದ್ದ ಗೌರವವನ್ನು ಪ್ರತಿನಿಧಿಸ್ತೈತಿ. ಭಾರತಕ್ಕೆ ಇವ್ರು ಏನಂತ ಕರೆದ್ರು ಅಂತಂದ್ರೆ ಬುದ್ಧನ ಜನ್ಮಭೂಮಿ ಅಂತ ಕರೀತಾರೋ. ಹಾಗಾದರೆ ಇಲ್ಲೇ ಭಾರತಕ್ಕೆ ಏನಂತ ಕರೆದ್ರು ಅವರು? ಇಂಡಿಯಾ ಯಾಸ್ ದ ಲ್ಯಾಂಡ್ ಆಫ್ ದ ಬುದ್ಧ. ಇಂಡಿಯಾ ಯಾಸ್ ದ ಲ್ಯಾಂಡ್ ಆಫ್ ದ ಬುದ್ಧ ಅಂತೇಳಿ ಕರೆದ್ರು. ಬುದ್ಧ ಜನಿಸಿದ್ದೆಲ್ಲಿ ಅಂತಂದ್ರೆ ಇಲ್ಲಿ ನೇಪಾಳದ ಲುಂಬಿನಿ ವನ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಇತ್ತೀಚಿನ ಹಿಂದೂಸ್ತಾನ್, ಹಾಗಾದ್ರೆ ಅಟ್ ಪ್ರೆಸೆಂಟ್ ಹಿಂದೂಸ್ತಾನ್ ಎನ್ನುವಂಥ ಪದದ ಬಗ್ಗೆ ನಿಮಗೆ ಸಾಕಷ್ಟು ತಿಳಿದಿದೆ. ಹಾಗಾದ್ರೆ ಇಲ್ಲಿ ನೋಡಿ, ಹಿಂದೂಸ್ತಾನ್ ಅಂತಂದ್ರೆ ಪರ್ಷಿಯನ್ ಅಂತ ನೆನ್ಪಿಟ್ಬಿಡ್ಬೇಕು. ಆದರೆ ಇದನ್ನು ಮೊದಲು ನೋಡಿ 1800 ಇಯರ್ಸ್ ಹಿಂದೆಯೇ ಪರ್ಷಿಯನ್ ಶಾಸನದಲ್ಲಿ ಬಳಸಲಾಗಿದೆ ಎಂದು ನಿಮಗೆ ತಿಳಿದಿರಲಾರದು. ಇದು ಗೊತ್ತೇ ಇರೋದಿಲ್ಲ ನೋಡಿ. ಹಾಗಾದ್ರೆ ಪರ್ಷಿಯನ್ ಇನ್ಸ್ಕ್ರಿಪ್ಷನ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನು. ಯಾವಾಗಂತಂದ್ರೆ 1800 ಇಯರ್ಸ್ ಬ್ಯಾಕ್ ಪರ್ಷಿಯನ್ ಇನ್ಸ್ಕ್ರಿಪ್ಷನ್ನಲ್ಲಿ ಮಾಹಿತಿ ಇದೆ ಹಿಂದೂಸ್ತಾನ್ ಅನ್ನುವಂಥ ಪದ. ಭಾರತೀಯ ಉಪಖಂಡವನ್ನು ವಿವರಿಸಲು ಭಾರತದ ಮೇಲೆ ಮಾಡಿದ ಹೆಚ್ಚಿನ ಆಕ್ರಮಣಕಾರರು ಬಳಸಿದ ಪದ. ನೋಡಿ, ಭಾಳಷ್ಟು ಜನ ಏನು ಮಾಡ್ತಾರ ಅಂತಂದ್ರೆ ಭಾರತದ ಮೇಲೆ ಏನು ಮಾಡ್ತಾರೋ ಆಕ್ರಮಣವನ್ನು ಮಾಡ್ತಾರೋ, ಅದರಿಂದ ಈ ಪದ ಬಳಕೆಗೆ ಬಂತು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೋ. ಹಾಗಾದರೆ ಇಲ್ಲಿ ಭಾರತಕ್ಕಿರುವಂಥ ವಿವಿಧ ಹೆಸರುಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ. ಇದೆಲ್ಲ ಏನಷ್ಟು ಇದೆಲ್ಲ ನಾವೆಲ್ಲ ಹೇಳಿದ್ದೀನಿ. ಇಲ್ಲಿ ಏನೇನು ಮಾಹಿತಿ ಬೇಕು ಅದೆಲ್ಲ ಮಾಹಿತಿಗಳ ಬಗ್ಗೆ ಇಲ್ಲಿ ಎಲ್ಲವನ್ನು ನೋಡ್ತಾ ಬಂದಿದ್ದೀವಿ. ಮೇನ್ ಥಿಂಗ್ ಏನಂತಂದ್ರೆ ಭಾರತವನ್ನು ಕನ್ಸಿಡರ್ ಮಾಡಿದಾಗ ಭಾರತಕ್ಕೆ ಯಾರ್ಯಾರು ಏನೇನು ಅಂದರು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದರ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ಏನು ನೆನಪಿಡ್ಬೇಕಂತಂದ್ರೆ ನೀವು ಒಂದು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂಥದ್ದು ಭರತಖಂಡ ಆ್ಯಂಡ್ ಅನದರ್ ಒನ್ ವರ್ಡ್ ಈಸ್ ಏನಂತಿತ್ತು, ಒಂದು ಭರತಖಂಡ, ಇನ್ನೊಂದು ಜಂಬೂ ದ್ವೀಪ, ಇದೊಂದು. ಆಮೇಲೆ ಇಂಡಿಯಾಕ್ಕೆ ಇರುವಂಥ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟವ್ರು ಯಾರು? ಹಾಗಾದರೆ ಇಲ್ಲಿ ಸಿಂಧು ಅಂತೇ ಯಾರು ಹೆಸರು ಕೊಟ್ಟರು, ಇನ್ನೊಂದು ಹಿಂದೂ ಅಂತೇಳಿ ಯಾರು ಹೆಸರು ಕೊಟ್ಟರು, ಆಮೇಲೆ ಇಂಡಿಯಾ ಅಂತ ಯಾರು ಹೆಸರು ಕೊಟ್ಟರು, ಇದು ನೆನಪಿಡಬೇಕು. ಇಲ್ಲಿ ನೋಡಿ, ಸಿಂಧು ಅಂತಂದ್ರೆ ಇದು ಒಂದು ಏನಂತಂದಾಗ ಇದ್ರದ್ದು ಮಹಾಕಾವ್ಯಗಳ ಉಲ್ಲೇಖದಿಂದ ಬಂತು, ಋಗ್ವೇದ ಅಂತ ಕರಿತೀವಿ. ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡಿ, ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು, ಇಂಡಿಯಾ ಅಂತ ಕರೆದವರು ಗ್ರೀಕರು. ಅದನ್ನು ಮುಂದೆ ಹೋಗಿ ಈ ಇಂಡ್ ಅಂತ ಹಿಂಗೆ ಕರೆದವ್ರು ಯಾರಂತಂದ್ರೆ ಚೀನಾ ದೇಶದವರು ಕರೆದ್ರು. ಇದಿಷ್ಟು ಮಾಹಿತಿಗಳು ನಿಮ್ಗೆ ವೆರಿ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟನ್ನು ಆದಷ್ಟು ಬೇಗವಾಗಿ ಅಧ್ಯಾಯ 6 ಮುಂದಿನ ಕ್ಲಾಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಏನು ಮಾಡಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ರೀತಿಯಾದಂಥ ನಿಮಗೆ ಲಿಂಕ್ಗಳು ಸಿಗ್ತವೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಜಾಯ್ನ್ ಆಗಿ ಇಂಗ್ಲೀಷ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀವಿ. ಪೆಡಗಾಜಿ ಕ್ಲಾಸ್ಗಳನ್ನು ಆದಷ್ಟು ಬೇಗ ಮಾಡ್ತೀವಿ. ಇಲ್ಲಿ SSTಗೆ ರಿಲೇಟೆಡ್ ಆಗಿರುವಂಥ ಪ್ರತಿಯೊಂದು ಕ್ಲಾಸ್ಗಳಿರುತ್ತೆ. ಎಲ್ಲರೂ ಕೂಡ ವೀಕ್ಷಣೆ ಮಾಡಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.